ಬಂಧುಗಳೇ ನಮಸ್ಕಾರ. ಹಾಯ್ ಗುಲ್ಬರ್ಗ ಯೂಟ್ಯೂಬ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸಂಗರಾಜ್ ವಾಲಿಕರ್. ಬಂಧುಗಳೇ, ಸುರಪುರದ ಕೆಲವು ಘಟನೆಗಳಿಗೆ ಶಾಸಕನೇ ಕಾರಣ ಅಂತ ಹೇಳ್ತೀನಿ ಕೇಳಿ. ಸ್ವಲ್ಪ ಇದು ನೋಡಿ, ಚಿತ್ರ ನೋಡಿದ ನಂತರ ಆಮೇಲೆ ಹೇಳ್ತೀನಿ. ಇಪ್ಪತ್ತಾರು 11 2025 ಸುರಪುರದಲ್ಲಿ ನಡೆದ ಘಟನೆಯನ್ನು ನೋಡಿದರೆ, ಇಲ್ಲಿ ನಡೆಯುವ ಘಟನೆಗಳಿಗೆಲ್ಲ ಸುರಪುರದ ಶಾಸಕ ಹೇಗೆ ಕಾರಣ, ರಾಜಾ ವೇಣುಗೋಪಾಲ್ ನಾಯಕ್ ಹೇಗೆ ಕಾರಣ ಅಂತ ತಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ. ಆ ದಿನ ಸಂವಿಧಾನ ಸಮರ್ಪಣಾ ದಿನ ಆಚರಿಸಲು ತಾನು ಬಂದಿದ್ದರೆ ಯಾವ ಘಟನೆಗಳು ಆಗುತ್ತಿರಲಿಲ್ಲ ಅಂತ ಅಲ್ಲಿಯ ಶಾಸಕರ ಜೊತೆಯಲ್ಲಿರ್ತಕ್ಕಂಥ ಜನರೆಲ್ಲ ಹೇಳ್ತಾರೆ. ಜೊತೆಯಲ್ಲಿ ತಹಶೀಲ್ದಾರರು ಬಂದಿದ್ದಾರೆ. ತಹಶೀಲ್ದಾರ ಬಂದಾಕ್ಷಣ ಹೋರಾಟಗಾರರು ರೊಚ್ಚಿಗೆದ್ದಿದ್ದಾರೆ. ಸುಮಾರು 100 ದಿನಗಳ ಕಾಲ ಹೋರಾಟ ಮಾಡುತ್ತಿರುವ ಹೋರಾಟಗಾರರಿಗೆ ತಾನು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಧಿಕಾರಿ ಹೋರಾಟಗಾರರ ಸಮಸ್ಯೆ ಹೇಗಳಿಗೆ ಆಲಿಸಬೇಕಾದಿತ್ತು. ಒಂದು ಬಾರಿಯಾದರೂ ಬಂದು ಆತ ವಿಚಾರಿಸದೆ, ಒಂದೇ ಒಂದು ಕಾರಣವೂ ಕೇಳದೆ ಅದು ಯಾವುದೂ ಆತ ಮಾಡಿರಲಿಲ್ಲ. ಹೀಗಾಗಿ ತಾಲೂಕಿನ ದಂಡಾಧಿಕಾರಿಯಾದ ತಹಶೀಲ್ದಾರರು ವಿರುದ್ಧ ಹೋರಾಟಗಾರರು ಘೋಷಣೆ ಕೂಗಿದ್ದಾರೆ. ಅದಕ್ಕೆ ಶಾಸಕರು ಅಧಿಕಾರಿಯನ್ನು ಹೋರಾಟಗಾರರ ಮುಂದೆ ಸ್ಪಂದಿಸದ್ದಕ್ಕೆ ಉಗಿಯಬಹುದಿತ್ತು. ಶಾಸಕ ರಾಜಾ ವೇಣುಗೋಪಾಲ್ ನಾಯಕನ ರೌಡಿ ಬಂಟನೊಬ್ಬ, ಅದು ಮಾರ್ತಂಡಪ್ಪ ಎನ್ನುವ ವ್ಯಕ್ತಿ, ಹಿರಿಯ ಹೋರಾಟಗಾರರಾದ ಮಾನಪ್ಪ ಕಟ್ಟಿಮನಿಯವರ ಮೇಲೆ ಹಲ್ಲೆ ಮಾಡಲು ಪ್ರಯತ್ನಿಸಿದ್ದಾನೆ. ಶರ್ಟ್ ಹಿಡಿದು ಎಳೆದಾಡಿದ್ದಾನೆ. ಅದನ್ನೆಲ್ಲ ನೋಡಿದರೂ ನೋಡದಂತೆ ಅರೆಜ್ಞಾನ ಇರುವ ಶಾಸಕ ಹೋರಾಟಗಾರರ ಮೇಲೆಯೇ ಕೂಗಾಡಿದ್ದಾನೆ, ಚೀರುವಂತೆ ಮಾತಾಡಿದ್ದಾನೆ. ಇದರಲ್ಲಿ ಯಾರ ಬಗ್ಗೆಯೂ ಯೋಚಿಸದ ಶಾಸಕನಿಗೆ ತನ್ನ ಜೊತೆಯಲ್ಲಿರುವ ರೌಡಿ ಪಟಾಲಂಗಳನ್ನು ಸಾಕಿಕೊಂಡು ಹೋರಾಟಗಾರರನ್ನು ಹೆದರಿಸುವ ಧಾಟಿಯಲ್ಲಿ ಮಾತನಾಡಿ ಹೋರಾಟಗಾರರ ಮೇಲೆ FIR ದಾಖಲೆ ಮಾಡಿಸುತ್ತಾನೆ ಅಧಿಕಾರಿಗಳಿಂದ. ಆ ರೌಡಿ ಬೇರೆ ಯಾರೂ ಅಲ್ಲ. ಆತ ಯಾರು ಅಂದುಕೊಂಡಿದ್ದೀರಾ? ಆತ ಮಾಜಿ ಶಾಸಕ ದಿವಂಗತ ರಾಜ ವೆಂಕಟಪ್ಪ ನಾಯಕರ ಸೋಲಿಗೆ ಇದೇ ರೌಡಿ ಟೀಮ್ ಕಾರಣೀಕರ್ತವಾಗಿತ್ತು. ರಾಜ ವೆಂಕಟಪ್ಪ ನಾಯಕರ ಮಗನೇ ಇವತ್ತಿನ ಶಾಸಕ ರಾಜಾ ವೇಣುಗೋಪಾಲ್ ನಾಯಕ್. ಇವತ್ತಿನಿಂದ ರೌಡಿ ಶೀಟರ್ಗಳ ಪರವಾಗಿ ನಿಂತುಕೊಂಡಿರುವ ಶಾಸಕ. ಈತ ಮಾಡಿದ್ದೇನು ಗೊತ್ತಾ? ಹಿರಿಯ ಹೋರಾಟಗಾರ ಮಾನಪ್ಪ ಕಟ್ಟಿಮನಿ ಶಾಸಕರನ್ನ ಬರುವಿಕೆಯನ್ನು ನೋಡುತ್ತಾ ತಹಶೀಲ್ದಾರರ ಇಲ್ಲಿಯವರೆಗೂ ಈ ಹೋರಾಟಗಾರರ ನೋವು ಕೇಳದೆ ಇರುವುದಕ್ಕೆ ಮಾನಪ್ಪ ಕಟ್ಟಿಮನಿ ತಹಶೀಲ್ದಾರರಿಗೆ ಕೇಳುತ್ತಿದ್ದರು. ಇದನ್ನು ನೋಡಿದ ರೌಡಿ ಶೀಟರ್ ದೇವರ ಗೋನಾಲದ ಮಾರ್ತಂಡಪ್ಪ ಕಟ್ಟಿಮನಿಯವರ ಎದೆ ಮೇಲಿನ ಅಂಗಿ ಹಿಡಿದು ಎಳೆದು ಹೊರತರುತ್ತಿರುವುದನ್ನು ನೋಡಿದ ಪೊಲೀಸರು ಬಂದು ಬಿಡಿಸಲು ಪ್ರಯತ್ನಿಸಿದರೂ ಅದು ಆಗದೆ ವಯಸ್ಸಾದ ಕಟ್ಟಿಮನಿಯವರಿಗೆ ಎಳೆದಾಡುತ್ತಾನೆ. ಇದನ್ನು ನೋಡಿದ ಶಾಸಕ ರಾಜಾ ವೇಣುಗೋಪಾಲ್ ನಾಯಕ್ ನೋಡಿದರೂ ನೋಡದಂತೆ ತನ್ನ ರೌಡಿ ಪಟಾಲಂಗಳಿಗೆ ಬುದ್ಧಿ ಹೇಳದೆ ಹೋರಾಟಗಾರರ ಮೇಲೆಯೇ ಚೀರಾಡಿದ್ದಾನೆ, ಕೂಗಾಡಿದ್ದಾನೆ. ಸಿಟ್ಟಿಗೆದ್ದು ನೀಲಿ ಶಾಲನ್ನು ಬಿಸಾಕಿದ್ದಾನೆ. ಇದನ್ನು ನೋಡುತ್ತಾ ನಿಂತಿದ್ದ ಜನ, ಇಂತಹ ಅಜ್ಞಾನಿಯನ್ನು ನಾವೆಲ್ಲ ಹಗಲು ರಾತ್ರಿ ಗೆಲ್ಲಲು ಪ್ರಯತ್ನ ಪಟ್ಟದ್ದು ತಪ್ಪಾಯಿತು. ದಿವಂಗತ ವೆಂಕಟಪ್ಪ ನಾಯಕರ ಪತ್ನಿ ಮಗನಿಗಾಗಿ ಸೆರಗೊಡ್ಡಿ ಬೇಡಿ ಓಟು ಕೇಳಿದ್ದಳು. ಇವತ್ತು ತನ್ನ ಗಂಡ ದಿವಂಗತ ರಾಜ ವೆಂಕಟಪ್ಪ ನಾಯಕರ ಸೋಲಿಗೆ ಕಾರಣೀಕರ್ತರಾಗಿದ್ದ ಗೋನಾಲದ ರೌಡಿ ಮಾರ್ತಂಡಪ್ಪನಿಂದಲೇ ಸೋಲಿಗೆ ಕಾರಣವಾಗಬಹುದಾ ಎಂಬ ಪ್ರಶ್ನೆ ಆ ತಾಯಿಗೂ ಕಾಡಿರಬಹುದು. ಇಷ್ಟು ಮಾತ್ರ ನಿಜ, ಈ ಅಂಬೇಡ್ಕರ್ ವಾದಿಗಳು ಮುಂದಿನ ಚುನಾವಣೆಯಲ್ಲಿ ಈ ರೌಡಿ ಪಟಾಲಂಗೆ ಸೋಲಿಸದಿದ್ದರೆ ಮುಂದೊಂದು ದಿನ ಇದೇ ರಾಜಾ ವೇಣುಗೋಪಾಲ್ ನಾಯಕ್ ರೌಡಿಗಳ ರಾಜನಾಗಿ ನಿಲ್ಲುವುದು ಗ್ಯಾರಂಟಿ. ಅಂಬೇಡ್ಕರ್ ಅನುಯಾಯಿಗಳ ಹೋರಾಟದ ಬಗ್ಗೆ ಅಧಿಕಾರಿಗಳಿಂದ ತಿಳಿದುಕೊಳ್ಳಬೇಕಾದ ಶಾಸಕ ರೌಡಿಗಳನ್ನು ಕಟ್ಕೊಂಡು ಬಂದು ತನ್ನ ದೌರ್ಜನ್ಯದ ಮೆಟ್ಟಿಲು ಹತ್ತಿ ನಿಂತಿರೋದು ವಿಷಾದನೀಯ. ಕಾಂಗ್ರೆಸ್ಸಿಗರಿಗೆ ಏನಾದರೂ ಬುದ್ಧಿ ಬಂದಿದ್ದರೆ ಇದೇ ಕುಟುಂಬದ ಮೌನೇಶ್ ನಾಯಕರ ಮಗನಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸುವ ಕೆಲಸ ಮಾಡಲಿ. ಇಲ್ಲದಿದ್ದರೆ ಅಂಬೇಡ್ಕರ್ ಅನುಯಾಯಿಗಳಿಂದಲೇ ಇವನಿಗೆ ಸೋಲಿಸಿ ಮನೆಗೆ ಕಳಿಸುವ ನಿರ್ಧಾರ ಗ್ಯಾರಂಟಿಯಾಗುತ್ತೆ. ಈ ರಾಜಾ ವೇಣುಗೋಪಾಲ್ ನಾಯಕನನ್ನು ಸೋಲಿಸದಿದ್ದರೆ ಮುಂದೊಂದು ದಿನ ಇದೇ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಬೇರೆ ಬೇರೆ ಜನ ಇವರ ಪಾಠ ಮತ್ತೊಮ್ಮೆ ರೌಡಿಸಂ ಕೆಲಸ ಇಲ್ಲಿ ಶುರುವಾಗುವುದು ಖಚಿತ. ಸುರಪುರ ಕ್ಷೇತ್ರ ಇವತ್ತು ಕಾಂಗ್ರೆಸ್ಸಿಗರೇ ಉಗಿಯುವಂತ ಕೆಲಸ ಶುರುವಾಗಿದೆ. ಇಷ್ಟು ಮಾತ್ರ ಸತ್ಯ. ಸುಮಾರು 100 ದಿನಗಳಿಂದ ಹೋರಾಟ ಮಾಡುತ್ತಿದ್ದವರಿಗೆ ಕ್ಯಾರೆ ಅನ್ನದ ತಹಶೀಲ್ದಾರನಿಗೆ ಮೊದಲು ಇಲ್ಲಿಯ ಸ್ವಜಾತಿ ಭ್ರಮೆಯಲ್ಲಿರುವ DSPಯನ್ನು ಇಲ್ಲಿಂದ ಎತ್ತಂಗಡಿ ಮಾಡದೇ ಇದ್ದರೆ
ಇಲ್ಲಿ ಮಾರ್ತಂಡಪ್ಪನಂತ ರೌಡಿ ಶೀಟರ್ಗಳ ದೌರ್ಜನ್ಯ ಹೆಚ್ಚಾಗುತ್ತದೆ. ದಿವಂಗತ ರಾಜ ವೆಂಕಟಪ್ಪ ನಾಯಕರ ಸೋಲಿಗೂ ಇವರೇ ಕಾರಣೀಕರ್ತರಾಗಿದ್ದರು. ಯಾವಾಗ ವೆಂಕಟಪ್ಪ ನಾಯಕರು ಸೋತರೋ ತಕ್ಷಣ ನರಸಿಂಹ ನಾಯಕರ ಹತ್ತಿರ ಹೋದರು. ಅಲ್ಲಿ ಇವರ ಆಟ ನಡೆಯದಿದ್ದಾಗ ಮತ್ತೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ವೆಂಕಟಪ್ಪ ನಾಯಕರು ಗೆಲ್ಲುತ್ತಾರೆ ಅಂತ ಬಂದಾಗ ಮತ್ತೆ ಕಾಂಗ್ರೆಸ್ಸಿಗೆ ಬಂದ ರೌಡಿ ಪಂಟರು ಈಗ ಸುರಪುರದ ಕಾಂಗ್ರೆಸ್ಸಿಗೆ ಖಾಯಂ ಮಲಗಿಸೋದು ಗ್ಯಾರಂಟಿ, ಇವರಿಂದಲೇ ಮಲಗುವುದು ಖಚಿತ ಅಂತ ಇಡೀ ಸುರಪುರ ಕ್ಷೇತ್ರವೇ ಮಾತನಾಡುತ್ತಿರೋದಂತೂ ಸತ್ಯ. ಇಲ್ಲಿ ಏನಾಗಬೇಕಾಗಿತ್ತು ಗೊತ್ತಾ? ಇಲ್ಲಿ ಬಿಜೆಪಿಯ ಜೇವರ್ಗಿಯ ವೇಣುಗೋಪಾಲ್ ನಾಯಕ್ SP ಕಾಲೇಜಿನವರಿಂದ ಏನಾದರೂ ತಿಂದುಂಡು ಅಂಬೇಡ್ಕರ್ ಪ್ರತಿಮೆಯ ಹಿಂದೆ ಕೇಸರಿ ಜೆಂಡಾ ಹಚ್ಚಿ ವಾಲ್ಮೀಕಿ ಮತ್ತು ಅಂಬೇಡ್ಕರ್ ಅನುಯಾಯಿಗಳ ಮಧ್ಯೆ ಕದನ ಹಚ್ಚಿ ಶಾಸಕ ರಾಜ ವೇಣುಗೋಪಾಲ್ ನಾಯಕರ ಪಕ್ಕದಲ್ಲಿರುವ ರೌಡಿ ಮಾರ್ತಂಡಪ್ಪನಂತವರಿಗೆ ಕಿವಿ ಊದಿರಬೇಕು. ಶಾಸಕರ ಜೊತೆಯಲ್ಲಿರುವಾಗಲೇ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿದರೆ ಸಾಕು, ಅಂಬೇಡ್ಕರ್ ಅನುಯಾಯಿ ದಲಿತರೆಲ್ಲ ರಾಜ ವೇಣುಗೋಪಾಲ್ ನಾಯಕನ ಮೇಲೆ ಕೆಂಡ ಕಾರುತ್ತಾರೆ ಅಂತ ಈ ರೌಡಿಗಳ ಈ ಕೃತ್ಯ ಎಸಗಿರಬಹುದು. ಆದರೆ ಶಾಸಕರಿಗೆ ಅದೆಲ್ಲ ಗೊತ್ತಾಗಲ್ವೇನ್ರಿ? ನೀಲಿ ಶಾಲ್ ಬಿಸಾಕುವ ಅವಶ್ಯಕತೆ ಏನಿತ್ತು? ಇದೇ ನೀಲಿ ಶಾಲಿನ ಯುವಕರ ಈತನ ಗೆಲುವಿಗಾಗಿ ಹಗಲಿರುಳು ಕೆಲಸ ಮಾಡಿದ್ದರು. ದಿವಂಗತ ರಾಜ ವೆಂಕಟಪ್ಪ ನಾಯಕರ ಆತ್ಮಕ್ಕೆ ಶಾಂತಿ ಕೋರಿದ್ದರು. ರೌಡಿಸಂ ಸಾಕು, ಬುದ್ಧ, ಬಸವ, ಪೆರಿಯಾರ್, ಅಂಬೇಡ್ಕರ್ ವಿಚಾರ ಬೇಕು ಅಂತ ಬಿಜೆಪಿಯನ್ನು ಸೋಲಿಸಿದ್ದರು. ಅವತ್ತು ಇದೇ ದೇವರಗೋನಲ್ಲದ ರೌಡಿಸಮ್ಮನ್ನು ಸೋಲಿಸಲು ರಾಜುಗೌಡರ ತೆಂಗಿನಕಾಯಿಯ ಧ್ವಜವನ್ನು ಬೊಮ್ಮನಹಳ್ಳಿಯ ಯುವಕರು ತಮ್ಮ ಮನೆಯ ಮೇಲೆ ಹಚ್ಚಿ ರಾಜುಗೌಡರ ಗೆಲುವಿಗೆ ಶ್ರಮಿಸಿದ್ದರು. ಇವತ್ತು ಬಿಜೆಪಿಯನ್ನು ಸೋಲಿಸಿದ್ದಾರೆ, ಆದರೆ ರಾಜುಗೌಡನನ್ನಲ್ಲ ಅನ್ನೋದು ಈ ಶಾಸಕ ವೇಣುಗೋಪಾಲ್ ನಾಯಕರಿಗೆ ಅರ್ಥವಾಗಬೇಕಾಗಿದೆ. ಈ ಹೋರಾಟಗಾರರ ಜೊತೆ ಇನ್ನೂ ಹೇಗಿರಬೇಕು ಅಂತ ತಿಳಿದುಕೊಳ್ಳಬೇಕಾಗಿದೆ. ಜೋಡಿ ತೆಂಗಿನಕಾಯಿ ಹಿಡಿದಿದ್ದ ರಾಜುಗೌಡರಿಗೆ ಜನ ಗೆಲ್ಲಿಸುವಾಗ ದೇವರಗೋನಾಲದ ರೌಡಿಸಂ ಸೋಲಿಸಬೇಕಾಗಿದೆ ಅಂತಲೇ ಅವತ್ತು ಜನ ಸಡ್ಡು ಹೊಡೆದು ನಿಂತಿದ್ದರು. ಅವತ್ತು ದಿವಂಗತ ರಾಜ ವೆಂಕಟಪ್ಪ ನಾಯಕರಿಗೆ ಸೋಲಿಸಲು ಜನ ಪಣ ತೊಡಲಿಲ್ಲ, ಈ ರೌಡಿಸಂ ಸೋಲಿಸಲು ಪಣ ತೊಟ್ಟಿದ್ದರು. ಅವತ್ತು ರಾಜುಗೌಡ ಗೆದ್ದು ಜನರ ಜೊತೆಗೆ ನಿಂತರು. ಇದೇ ರೌಡಿಗಳು ರಾಜುಗೌಡನ ಹತ್ತಿರ ಬರುತ್ತಿದ್ದಾರೆ ಅಂತ ಜನರಿಗೆ ಗೊತ್ತಾಗುತ್ತಿದ್ದಂತೆ ಅಲ್ಲಿಂದ ಜನ ದೂರ ಆಗುತ್ತಿದ್ದರು. ಇವತ್ತಿನಿಂದ ರಾಜ ವೇಣುಗೋಪಾಲ್ ನಾಯಕ್ ಗಂಟು ಮೂಟೆ ಕಟ್ಕೊಂಡು ದೇವರಗೋನಾಲದ ರೌಡಿಗಳ ಜೊತೆ ಕಳೆಯುವ ಕಾಲ ಬಂದರೂ ಆಶ್ಚರ್ಯ ಪಡುವಂತಿಲ್ಲ. ವಿಠ್ಠಲ್ ಯಾದವ್ ಸ್ನೇಹಿತರ ಮಗನ ರಾಜಕೀಯ ಇಡ್ತಾರೋ, ರೌಡಿಗಳ ಜೊತೆ ಬಿಡ್ತಾರೋ, ಮಲ್ಲಿಕಾರ್ಜುನ್ ಖರ್ಗೆಯವರು ಏನ್ ಮಾಡ್ತಾರೆ ಗೊತ್ತಿಲ್ಲ. ಮುಂದೆ ನೋಡೋಣ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ.